ಹಾಯ್ ಹಲೋ ನಮಸ್ಕಾರ. ಇವತ್ತಿನ ರೆಸಿಪಿ ಒಂದು ಫೇಮಸ್ ಟೀ ಟೈಮ್ ಸ್ನ್ಯಾಕ್ ಮಿರ್ಚಿ ಬಜ್ಜಿ. ಫಸ್ಟ್ ನಾವು ಮೆಣಸಿನ್ಕಾಯಿ ಆರಿಸ್ಕೊತೀವಲ್ವ, ಅವು ಆದಷ್ಟು ಸ್ಟ್ರೇಟ್ ಆಗಿರೋದನ್ನ ತೊಗೊಳ್ಳಿ. ಆವಾಗ ನಮಗೆ ಹಿಟ್ಟಲ್ಲಿ ಹಾಕಲಿಕ್ಕೆ ಈಸಿ ಆಗುತ್ತೆ. ಈ ಮೆಣಸಿನ್ಕಾಯಿ ತುಂಬ ಉದ್ದ ಇದ್ದಾವೆ, ಅದಕ್ಕೆ ನಾನು ಈ ಮುಂದೆ ತುದಿನ ಚಾಕುನಿಂದ ಕಟ್ ಮಾಡಿ ಒಂದು ಸ್ಲಿಟ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಇರಬೇಕು. ಅದು ಫುಲ್ಲಾಗಿ ಕಟ್ ಆಗಬಾರ್ದು, ಅದರೊಳಗಡೆ ನಾವು ಫಿಲ್ಲಿಂಗ್ ಹಾಕೋ ಥರ ಇರಬೇಕು. ಬರೀ ಮೇಲಿನ ಪದರನಷ್ಟೇ ಸ್ಲಿಟ್ ಮಾಡ್ಕೊಳ್ಳಿ. ಈಗ ಇದ್ರೊಳಗೆ ಫಿಲ್ಲಿಂಗ್ ಮಾಡೋಕ್ಕೆ ಸಮ ಪ್ರಮಾಣದಲ್ಲಿ ಉಪ್ಪು ಮತ್ತು ಜೀರಿಗೆ ಪುಡಿ. ಇದು ಯಾವುದೇ ಹುರಿದಿರೋ ಪುಡಿ ಅಲ್ಲ, ಸುಮ್ಮನೆ ಜೀರಿಗೆನೇ ಮಿಕ್ಸರಲ್ಲಿ ಮಿಕ್ಸಿ ಮಾಡ್ಕೊಂಡಿರೋದು ಜೀರಿಗೆ ಪುಡಿ. ಇದನ್ನು ಸ್ಲಿಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಒಳಗಡೆ ಕೈಯಲ್ಲಿ ತೊಗೊಂಡು ತುಂಬ್ಕೊಳ್ಳಿ. ಈ ಮೆಣಸಿನ್ಕಾಯಿ ಖಾರ ಇಲ್ಲ, ಅದಕ್ಕೆ ನಾನು ಬೀಜ ತೆಗಿತಾ ಇಲ್ಲ. ಅಕಸ್ಮಾತ್ ಮೆಣಸಿನ್ಕಾಯಿ ಖಾರ ಇದ್ದರೆ ನೀವು ಫಸ್ಟು ಬೀಜನ ತಕ್ಕೊಂಬಿಟ್ಟು ಆಮೇಲೆ ಫಿಲ್ಲಿಂಗ್ನ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ತುಂಬ್ಕೊಂಬಿಟ್ಟು ರೆಡಿಯಾಗಿ ಇಟ್ಕೊಳ್ಳಿ. ಈಗ ಹಿಟ್ಟು ಕಲಿಸ್ಕೊಳ್ಳೋಣ. ಅದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ನಾನಿಲ್ಲಿ ಫಸ್ಟು ಹಿಡ್ಕೋತಾ ಇದ್ದೀನಿ. ಇದರಲ್ಲೆಲ್ಲ ಗಂಟೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗ್ಬಿಟ್ಟು ಹಿಟ್ಟು ಒಂಥರ ಸ್ಮೂತಾಗಿ ಏರಿಯಾಗಿರುತ್ತೆ. ಈ ಲಾಸ್ಟಲ್ಲಿ ಉಳಿದಿರೋದು ಇದನ್ನೆಲ್ಲ ತಕ್ಕೊಂಡ್ಬಿಡಿ. ಇದಕ್ಕೆ ಇವಾಗ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಒಂದು 1/4 ಟೀ ಸ್ಪೂನಷ್ಟು ಓಮ್ ಕಾಳು ಅಥವಾ ಅಜ್ವಾನ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ನಾವು ಫಿಲ್ಲಿಂಗ್ ಉಳಿದಿರುತ್ತಲ್ಲ ಅದನ್ನೂ ಹಾಕ್ಕೊಂಬಿಡಿ, ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಈಗ ನೀರು ಹಾಕ್ಕೊಂಬಿಟ್ಟು ನಾವು ಬಜ್ಜಿ ಬೊಂಡಂಗೆ ಮಾಡ್ತೀವಲ್ವ ಹಿಟ್ಟು, ಅದಕ್ಕೂ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಇದಕ್ಕೆ ಮೇನ್ ಅಂದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು, ತೆಳುವಾಗಿರಬಾರ್ದು. ನೋಡಿ, ಈ ರೀತಿ ನಾವು ಸ್ಪೂನಿಂದ ಹಾಕಿದರೆ ಹಿಟ್ಟನ್ನ ಅದು ರಿಬ್ಬನ್ ಥರ ಬೀಳಬಾರ್ದು, ಈ ರೀತಿ ಬೀಳಬೇಕು. ಈಗ ಕರಿಲಿಕ್ಕೆ ಒಂದು ಬಾಣಲಿಯಲ್ಲಿ ಎಣ್ಣೆನ ಕಾಯ್ಲಿಕ್ಕಿಡಿ. ಈಗ ಎಣ್ಣೆ ಕಾದಿದ್ದಾನೆ ಅಂತ ನೋಡಲಿಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನ ಎಣ್ಣೆಯಲ್ಲಿ ಹಾಕಿ, ಅದು ಇಮಿಡಿಯೇಟಾಗಿ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ. ಈಗ ನಾವು ಫಿಲ್ಲಿಂಗ್ ಮಾಡಿಟ್ಟಿರೋ ಮೆಣಸಿನ್ಕಾಯಿನ ತೊಗೊಂಡು ನಾವು ಸ್ಲಿಟ್ ಮಾಡಿರೋ ಸೈಡಲ್ಲಿ ನಮಗೆ ಹಿಟ್ಟನ್ನ ಕವರ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕಿ, ಇದು ಇದೇ ರೀತಿ ಅರ್ಧ ಅಷ್ಟೇ ಮೆಣಸಿನ್ಕಾಯಿ ಕವರ್ ಆಗಿರಬೇಕು. ಫುಲ್ ಮೆಣಸಿನ್ಕಾಯಿ ಕವರ್ ಆಗಿಬಿಟ್ರೆ ಹಿಟ್ಟಲ್ಲಿ ಒಳಗಡೆ ಎಲ್ಲ ಬೇಯೋದಿಲ್ಲ ಇದು. ಈ ಬಬಲ್ಸ್ ಎಲ್ಲ ಗುಳ್ಳೆಗಳೆಲ್ಲ ನಿಂದ್ರೋವರೆಗೂ ಕರ್ಕೊಳ್ಳಿ ನೀಟಾಗಿ. 2 ಕಡೆ ಕರಿಬೇಕು ತಿರುಗಿಸ್ಬಿಟ್ಟು. ಈಗ ಇವಾಗಿದೆ, ಇವನ್ನ ತಕ್ಕೊಂಬಿಡಿ ಒಂದು ಪ್ಲೇಟಿಗೆ. ಇವನ್ನ ಮಂಡಕ್ಕಿ ಜೊತೆ ಇಲ್ಲ ಖಾರ ಹಚ್ಚಿರೋ ಮಂಡಕ್ಕಿ ಜೊತೆ ಸರ್ವ್ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.